ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಆಗೋ ಎಲ್ಲ ಕ್ಲಾಸಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮಿಡಿಯೇಟಾಗಿ ವಾಚ್ ಮಾಡಬಹುದು. ನಾನೀಗ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ವಿಚಾರಗಳನ್ನು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ KPSCಗೆ ಸಂಬಂಧಿಸಿದ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿದ್ದೀರಾ ಅಂತಿದ್ದಲ್ಲಿ ನಿಮಗೆ ಈ ಕ್ಲಾಸಸ್ ಬಹಳ ಉಪಯೋಗಕ್ಕೆ ಬರುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಪ್ರತಿನಿತ್ಯ ಸಂಜೆ 4 ಗಂಟೆಗೆ ಈ ಕ್ಲಾಸಸನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಸ್ಪೆಷಲಿ ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ VAO ಹಾಗೆ PDO ಈ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತಹ ಮಾಹಿತಿಯನ್ನು ಇಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಪ್ರತಿನಿತ್ಯ 4 ಗಂಟೆಗೆ ತಪ್ಪದೇ ವಾಚ್ ಮಾಡಿ. ನಿನ್ನೆ ನಾನು ನಿಮ್ಮ ಜೊತೆಯಲ್ಲಿ ಯಾವ ಕಾನ್ಸೆಪ್ಟ್ಸನ್ನು ನೀವು ಓದ್ಕೋಬೇಕು ಅಥವಾ ಯಾವ ಕಾನ್ಸೆಪ್ಟ್ಸ್ನ ಮೇಲೆ ನೀವು ಗಮನವಿಟ್ಟು ವಿಚಾರವನ್ನು ಮಾಡಬೇಕಾಗತ್ತೆ, ಸೊ ದಟ್ ಅದು ನಿಮಗೆ ಎಷ್ಟು ಅಂಕಗಳನ್ನು ತಂದುಕೊಡಬಹುದು, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು PDF ಅನ್ನು ಕೂಡ ರೆಡಿ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ ವೇದಾಂತ್ ಪಾಠಶಾಲೆಯಲ್ಲಿ ನಿಮಗೆ ಅದರ PDF ಸಿಗುತ್ತೆ. ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಹೋಗಿ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಇವತ್ತಿನ ನಮ್ಮ ಸೆಷನಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಪ್ರಿಪೋಸಿಷನ್ಸ್ ಯಾವ್ಯಾವುದು ಎಷ್ಟೊಂದಿದೆ, ಅದರಲ್ಲಿ ಇದು ಆನ್, ಅಪ್, ಆನ್, ಅಪಾನ್, ಅಪ್, ಎಬೋ ಈ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿನ್ನೆ ನಾನು ಡಿಸ್ಕಸ್ ಮಾಡಿದಂತಹ ಟಾಪಿಕ್ಸ್ ಯಾವ್ಯಾವುದು ನಿಮ್ಮ ಜನರಲ್ ಇಂಗ್ಲೀಷಿಗೆ ಉಪಯೋಗ ಆಗುತ್ತೆ, ನೀವು ಹೇಗೆ ಅದನ್ನು ಓದ್ಕೋಬೇಕು, ಅದರ ಅರ್ಥ ಏನು, ಇದನ್ನೆಲ್ಲ ಹೇಳ್ಕೊಟ್ಟೆ ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡಬಹುದು. ಸೊ ಇದರ PDF ನಿಮಗೆ ಸಿಗುತ್ತೆ. ಒಂದು ವೇಳೆ ಏನಾದರೂ ನೀವು ನಿನ್ನೆ ನಮ್ಮ ಈ ಕ್ಲಾಸನ್ನು ನೋಡಿಲ್ಲ ಅಂತಿದ್ದಲ್ಲಿ ಇದೇ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಆ ಲಿಂಕನ್ನು ತೋರಿಸ್ತೀನಿ. ಆ ಕ್ಲಾಸನ್ನು ಅಲ್ಲಿ ಹೋಗಿ ವಾಚ್ ಮಾಡಿ. ಇವತ್ತಿನ ನಮ್ಮ ಸೆಷನ್ನ ಡಿಸ್ಕಷನ್ನ ಕಾನ್ಸೆಪ್ಟ್ ಇದು ಏನಿದು, ಆಗಲೇ ಹೇಳಿದ ಹಾಗೆ ಇದನ್ನು ನಾವೇನಂತ ಕರಿತೀವಿ, ಪ್ರಿಪೋಸಿಷನ್ ಅಂತ ಕರಿತೀವಿ. ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಒಂದು ವಿಚಾರ ಇದೆ. ನಾನು ಆಗಲೇ ನಿಮ್ಗೆ ಇಲ್ಲಿ ತೋರಿಸ್ದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಒಂದು ಇಲ್ಲಿ ವಿಚಾರ ಇದೆ, ನೆನ್ನೆನೂ ಹೇಳಿದ್ದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ, ಟೆನ್ಸಸ್ಗೆ ಸಂಬಂಧಿಸಿದ್ದು ಆರ್ಟಿಕಲ್ಸ್, ಇದೆಲ್ಲನೂ ಕೂಡ ಇಲ್ಲಿ ಬರುತ್ತೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ನ ಒಂದು ವಿಚಾರ ಪ್ರಿಪೋಸಿಷನ್ಸ್. ಅದರಲ್ಲಿ ಬರುವಂಥ 4 ಕಾನ್ಸೆಪ್ಟ್ಸ್ ಇದು. ಎಷ್ಟೊಂದಿದೆ, ಅದರಲ್ಲಿ 4 ಕಾನ್ಸೆಪ್ಟ್ಸನ್ನು ಇವತ್ತು ತೊಗೊಂಡು ಬಂದಿದ್ದೀನಿ. ಅಪ್, ಆನ್, ಅಪಾನ್, ಅಬೌವ್ ಇವೆಲ್ಲವನ್ನ ಕೂಡ ನಾವು ಕನ್ನಡದಲ್ಲಿ ನೋಡೋದಾದರೆ ಹೇಳೋವಂಥದ್ದು ಮೇಲೆ ಅಂತಲೇ, ಆದರೆ ಇದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಅಪ್ ಇದರ ಜಾಗದಲ್ಲಿ ಅಬೋವ್ ಬಳಸೋದಕ್ಕಾಗಲ್ಲ, ಆನ್ನ ಜಾಗದಲ್ಲಿ ಅಪ್ಪನ್ನು ಬಳಸೋಕ್ಕಾಗಲ್ಲ. ಸೊ ಈ ರೀತಿಯಲ್ಲಿ ಅವು ಎಲ್ಲಿ ಬಳಕೆ ಆಗಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಾದರೆ ನಮಗೆ ಸುಲಭವಾಗಿ ಅಂಕಗಳು ಸಿಗುತ್ತೆ. ಬನ್ನಿ ವಿಚಾರವನ್ನು ಈಗ ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ವಿಚಾರ ಆನ್. ಇದ್ರ ಬಗ್ಗೆ ನೋಡಿ ಕಲ್ತ್ಕೊಳ್ಳೋಣ. ಆನ್ ಯಾವಾಗ ನಾವು ಬಳಸಬಹುದು? ಇಟ್ ವಿಲ್ ಹ್ಯಾವ್ ಅ ಸಪೋರ್ಟ್ ಆಫ್ ದ ಟಾಪ್ ಸರ್ಫೇಸ್. ಒಂದು ವೇಳೆ ಏನಾದರೂ ಅಸ್ಯೂಮ್ ಮಾಡ್ಕೊಳ್ಳಿ, ಓಕೆ, ಈ ರೀತಿಯಲ್ಲಿ ಏನೋ ಒಂದು ಟೇಬಲ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದು ಸರ್ಫೇಸ್ ಆಯಿತು. ನೆಲ ಇದು ಫ್ಲೋರ್ ಅಂತ ಅಂದ್ಕೊಳ್ಳಿ. ಇದು ಫ್ಲೋರ್ನ ಮೇಲೆ ಟೇಬಲ್ ಇದೆ, ಟೇಬಲ್ನ ಮೇಲೆ ಇನ್ನೇನೋ ಇದೆ, ಟೇಬಲ್ನ ಮೇಲೆ ಈ ರೀತಿಯಲ್ಲಿ ಇನ್ನೇನೋ ಇದೆ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ಇದೊಂದು ಬಾಲ್ ಇದೆ ಅಂತ ಅಂದ್ಕೊಳ್ಳೋಣ. ಏನಾಗ್ತಾ ಇದೆ? ಯು ಕ್ಯಾನ್ ಸಿ ಇಟ್ ಈಸ್ ಟಚಿಂಗ್ ದ ಸರ್ಫೇಸ್. ಅದು ಈ ರೀತಿಯಲ್ಲಿ ಸರ್ಫೇಸ್ನ ಮೇಲೆ ಹೀಗೆ ಕೂತ್ಕೊಂಡಿದೆ. ಸಪೋರ್ಟ್ನ ಸಹಾಯದಿಂದ ಅದಕ್ಕೆ ಇಲ್ಲಿರೋದಕ್ಕೆ ಸಾಧ್ಯ. ನಾನೇನಾದರೂ ಈ ಕೈಯನ್ನು ತೆಗಿತಾ ಇದ್ದೀನಿ ಅಂತಿದ್ದಲ್ಲಿ ಅಫ್ಕೋರ್ಸ್ ಪೆನ್ ಕೆಳಗಡೆ ಬೀಳುತ್ತೆ. ಸಪೋರ್ಟನ್ನು ತೋರಿಸ್ತಾ ಹೋಗುತ್ತೆ. ನೋಡಿ, ದ ಬುಕ್ ಈಸ್ ಲೈಯಿಂಗ್ ಆನ್ ದ ಟೇಬಲ್ ಅಂತ ನಾವಿಲ್ಲಿ ತಗೊಳ್ಬೇಕು. ಯಾಕೆ? ಪುಸ್ತಕವನ್ನು ನಾವು ಹೀಗೆ ಏನಾದರೂ ಟೇಬಲ್ ಮೇಲೆ ಇಟ್ಟರೆ, ಹ್ಯಾವ್ ಅ ಬುಕ್ ಹಿಯರ್, ಐ ವಿಲ್ ಶೋ ಯು. ನೋಡಿ, ಈ ಥರದೊಂದು ಪುಸ್ತಕ ಇದೆ, ಇದೇ ಟೇಬಲ್ ಅಂತ ಅಂದ್ಕೊಳ್ಳಿ. ಈ ರೀತಿಯಲ್ಲಿ ನಾನು ಏನಾದರೂ ಇಡ್ತಾ ಇದ್ದೀನಿ ಅಂತಂದರೆ ಇದರ ಸಪೋರ್ಟಿಂದ ಈ ಒಂದು ಪುಸ್ತಕ ಇಲ್ಲಿರುವಂಥದ್ದು ಇದೇ ಇಲ್ಲ ಅಂತಂದರೆ ಪುಸ್ತಕ ಕೆಳಗೆ ಬಿದ್ದು ಹೋಗುತ್ತೆ. ಸೊ ಯಾವುದಾದ್ರೂ ಒಂದು ವಸ್ತು ಏನೇ ಇರಬಹುದು, ಅದು ಮತ್ತೊಂದು ಸಪೋರ್ಟ್ ಆಗಿ ತಗೊಂಡು ಮತ್ತೊಂದನ್ನು ಸಪೋರ್ಟ್ ಆಗಿ ತಗೊಂಡು ಯಾವುದ್ರ ಮೇಲಾದರೂ ಇದ್ದಾಗ ನೀವು ಬಳಸಬೇಕಾಗಿರುವಂಥ ಪ್ರಿಪೋಸಿಷನ್ ಆನ್. ಇಲ್ಲಿ ನೋಡಿ, ದೇ ಕ್ಲೈಂಬ್ಡ್ ಆನ್ ಅ ಟ್ರೀ. ಈಗ ಅವ್ರು ಮರ ಹತ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಮರವನ್ನು ಅವರು ಸಪೋರ್ಟಾಗಿ ಹಿಡ್ಕೊಂಡೇ ಮೇಲಕ್ಕೆ ಹೋಗಬೇಕಾಗತ್ತೆ. ಮೇಲ್ ಹೋದರೂ ಮರದ ಮೇಲೆ ಕೂತ್ಕೋಬೇಕು ಅಂದರೆ ಮರದ ಸಪೋರ್ಟ್ ಬೇಕೇ ಬೇಕಲ್ವಾ? ನೋಡಿ, ಆನ್ನ ಬಳಕೆ ಹೀಗೆ ಮಾಡ್ತೀವಿ. ಐ ಲೀವ್ ಆನ್ ದ ಫ್ಲೋರ್. ಈಗ
ನಾನು ಎಲ್ಲಿದ್ದೀನಿ ಅಥವಾ ನಾನು ಯಾವಾಗಲೂ ಎಲ್ಲಿರ್ತೀನಿ, ಫ್ಲೋರ್ನ ಮೇಲೆ ಇರ್ತೀನಿ. ಫ್ಲೋರ್ ಅಂತ ಅಂದರೆ ಇಲ್ಲಿ ಫ್ಲೋರ್ ನೆಲ, ಬಟ್ ಈ ಫ್ಲೋರ್ ಏನು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಈ ರೀತಿಯ ಅರ್ಥವನ್ನು ಕೊಡುತ್ತೆ. ಒಟ್ಟಿನಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ವ್ಯಕ್ತಿ ಇರಬಹುದು, ವಸ್ತು ಇರಬಹುದು, ಎನಿಥಿಂಗ್ ಏನಾದರೂ ಇರಬಹುದಿರುತ್ತೆ, ಅದು ಮತ್ತೊಂದರ ಸಪೋರ್ಟ್ನಿಂದ, ಮತ್ತೊಂದರ ಸಹಾಯದಿಂದ ಅಲ್ಲಿದೆ ಅಂತಿದ್ದಲ್ಲಿ ನೀವು ಬಳಸಬೇಕು ಆನ್ ಅನ್ನ. ದ ಬುಕ್ ಈಸ್ ಲೈಯಿಂಗ್ ಆನ್ ದ ಟೇಬಲ್, ದೇ ಕ್ಲೈಂಬ್ಡ್ ಆನ್ ಅ ಟ್ರೀ, ಐ ಲಿವ್ ಆನ್ ದ ಫ್ಲೋರ್. ಹೀಗೆ ಆನ್ ಅನ್ನ ಬಳಕೆ ಮಾಡ್ತೀವಿ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ ಅಪ್. ಅಪ್ಪನ ಯಾವಾಗ ಬಳಸಬಹುದು? ನಾವು ಯಾವುದಾದ್ರೂ ಒಂದು ನೌನ್ನ ಮೂಮೆಂಟ್ ಹೈಯರ್ ಪೊಸಿಷನ್ನ ಕಡೆಗೆ ಹೋಗ್ತಾ ಇದೆ ಅಂತಿದ್ದಲ್ಲಿ ಬಳಸಬಹುದು. ಮೂಮೆಂಟ್ ಅಂತಂದ್ರೇನು? ಚಲನೆ ಅಲ್ವಾ. ಹೈಯರ್ ಪೊಸಿಷನ್ ಅಂತಂದ್ರೇನು? ಮೇಲಕ್ಕೆ ಅಂತ ಅರ್ಥ. ಅಸ್ಯೂಮ್ ಮಾಡ್ಕೊಳ್ಳೋಣ, ಇದೊಂದು ಸರ್ಫೇಸ್. ಈ ಸರ್ಫೇಸನ್ನು ಬಿಟ್ಟು ಮೇಲಕ್ಕೆ ಹೋಗ್ತಾ ಇರುತ್ತೆ. ಈ ಒಂದು ಡೈರೆಕ್ಷನ್ನ ಸೂಚಿಸೋದೇನಾಗಿರುತ್ತೆ? ಅಪ್ ಆಗಿರುತ್ತೆ. ನೋಡಿ, ಆಫೀಸರ್ಸ್ ಆಫೀಸ್ ಈಸ್ ಅಪ್ ದ ಸೆಕೆಂಡ್ ಫ್ಲೋರ್ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಇಲ್ಲಿಂದ 2 ಫ್ಲೋರ್ಗಳಷ್ಟು ಮೇಲ್ ಹೋಗಬೇಕು, ಸೆಕೆಂಡ್ ಫ್ಲೋರಲ್ಲಿ ಇದೆ, ಈ ರೀತಿಯಲ್ಲಿ ಹೇಳಿರುವಂಥದ್ದು. ಯು ಕ್ಯಾನ್ ಸಿ ದ ಮೂಮೆಂಟ್, ಮೇಲಕ್ಕೆ ಹೋಗ್ತಾ ಇರುವಂಥದ್ದು. ಎಷ್ಟು ಫ್ಲೋರ್ಗೆ ಹೋಗಬೇಕು? ಅವ್ರು ಎಷ್ಟನೇ ಫ್ಲೋರಲ್ಲಿದ್ದಾರೆ? ಸೆಕೆಂಡ್ ಫ್ಲೋರ್. ಓಕೆ, ದೇ ಆರ್ ಗೋಯಿಂಗ್ ಅಪ್ ನಾವ್. ಅಸ್ಯೂಮ್ ಮಾಡ್ಕೊಳ್ಳಿ, ಯಾರು ಲಿಫ್ಟಲ್ಲಿ ಹೋಗ್ತಾ ಇರ್ತಾರೆ, ಲಿಫ್ಟ್ ಅಥವಾ ಎಲಿವೇಟರ್ ಯಾವ್ದು ಬೇಕಾದರೂ ಇರಬಹುದು, ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ನಾವು ಹೀಗೆ ಹೇಳಬಹುದು. ಸೊ ವಿ ಕ್ಯಾನ್ ಸಿ ದೇರ್ ಮೂಮೆಂಟ್ ಏನಾಗ್ತಿದೆ, ಅದು ಮೇಲಕ್ಕೆ ಈ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಬಳಸಬೇಕು ಅಪ್ಪನ್ನು. ನೆಕ್ಸ್ಟ್, ಹಿ ಫಾಲೋಡ್ ಮೀ ಅಪ್ ದ ಸ್ಟೇರ್ಸ್. ನಾನು ಮೆಟ್ಟಿಲುಗಳನ್ನು, ಸ್ಟೇರ್ಸ್ ಅಂತಂದರೆ ಮೆಟ್ಟಿಲುಗಳು, ಇದನ್ನು ಹತ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಹಿಂದೆ ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರು ನನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ನಾನು ಯಾರಿಗಾದ್ರೂ ಹೇಳಬೇಕು ಅಂದರೆ ಈ ರೀತಿಯಲ್ಲಿ ಹೇಳಬೇಕು, ಅವನು ನನ್ನನ್ನು ಹಿಂಬಾಲಿಸಿದನು, ಈ ರೀತಿಯಲ್ಲಿ ಬರುತ್ತೆ. ಇದರ ಅರ್ಥ ಏನು? ನಾನು ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ಅರ್ಥ ಏನು? ನಾನು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗ್ತಾ ಇದ್ದೀನಿ, ಈ ಅರ್ಥ ಬರುತ್ತೆ. ಸೊ ಇಫ್ ಯು ಸಿ ಎನಿ ನೌನ್ ವಿಚ್ ಹ್ಯಾಸ್ ಅ ಮೂಮೆಂಟ್ ಆ್ಯಂಡ್ ಇಫ್ ಇಟ್ ಈಸ್ ಗೋಯಿಂಗ್ ಟು ಎ ಹೈಯರ್ ಪೊಸಿಷನ್, ದೆನ್ ಯು ಹ್ಯಾವ್ ಟು ಯೂಸ್ ಅಪ್. ನೀವು ಅಪ್ಪನ ಯಾವಾಗ ಬಳಸಬಹುದು? ಯಾವುದಾದ್ರೂ ಒಂದು ನಾಮಪದ ಅದು ಚಲನೆ ಮಾಡ್ತಾ ಇದ್ದು ಮೇಲಕ್ಕೇನಾದರೂ ಅದರ ಚಲನೆ ಇದ್ದಲ್ಲಿ ಆಗ ನೀವು ಬಳಸಬಹುದು ಅಪ್. ಇದರ ಆಪೋಸಿಟ್ ಪದ ಒಂದಿದೆ, ಡೌನ್. ಸೇಮ್, ಬಟ್ ಇದಕ್ಕೆ ಆಪೋಸಿಟ್ ಆಗುತ್ತೆ. ಇಲ್ಲೂ ಕೂಡ ಚಲನೆ ಕಾಣಿಸುತ್ತೆ, ಬಟ್ ಇದು ಏನಾಗ್ತಾ ಇರುತ್ತೆ? ಕೆಳಗೆ ಬರ್ತಾ ಇರುತ್ತೆ. ಮೂಮೆಂಟ್ ಏನಾಗಿರುತ್ತೆ? ಕೆಳಗಿರುತ್ತೆ. ನೀವು ಆವಾಗ ತಗೊಳ್ಬಹುದು ಡೌನ್ ಅಂತ ತಗೊಳ್ಬಹುದು. ಓಕೆ, ಇದು ಅಪ್ನ ಕಾನ್ಸೆಪ್ಟ್ ಆಗಿತ್ತು. ಎರಡನೇ ಕಾನ್ಸೆಪ್ಟ್ ಇದು. ಮೂರನೇ ಕಾನ್ಸೆಪ್ಟ್ ಏನಿದೆ ನೋಡೋಣ ಬನ್ನಿ. ಅಬ್ಬಾವ್. ಅಬ್ಬಾವ್ ಅಂತ ಅಂದರೆ ಹೈಯರ್ ದ್ಯಾನ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ಸನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲೊಂದು ನಾನು ಎಕ್ಸಾಂಪಲ್ ಬರೀತೀನಿ. ಸೊ ಇದು ಮನೆ. ಓಕೆ, ಇದು ಮನೆ. ಮನೆಯ ಮೇಲೇನಾದರೂ ಇದ್ದಲ್ಲಿ ಇದನ್ನು ನಾವೇನಂತ ಹೇಳ್ತೀವಿ? ಓವರ್ ಅಂತ ಹೇಳ್ತೀವಿ. ಅದೇ ಮನೆಯ ಸ್ವಲ್ಪ ಮೇಲೆಗಡೆ ಅಂದರೆ ಯಾವುದೇ ಟಚ್ ಅಥವಾ ಸಪೋರ್ಟ್ ಅನ್ನುವಂಥದ್ದು ಇರೋದಿಲ್ಲ, ಇದನ್ನು ನಾವು ಹೇಳ್ತೀವಿ ಅಬ್ಬಾವ್ ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ರಿಮೆಂಬರ್. ಇದು ನಿಮಗೆ ನೆನಪಿಟ್ಕೊಳ್ಬೇಕಾಗಿರುವಂಥ ಬಹಳ ಮುಖ್ಯವಾಗಿರುವಂಥ ವಿಚಾರವಾಗಿದೆ. ಓವರ್, ಎಬೋ ಎರಡೂ ಕೂಡ ಮೇಲೆ ಅಂತಲೇ ಸೂಚಿಸುತ್ತೆ. ಆದರೆ ಮನೆಗೇನಾದರೂ, ಮನೆ ಅಥವಾ ಎನಿಥಿಂಗ್, ಮರ ಇರಬಹುದು, ಮನೆ ಇರಬಹುದು, ಏನೇ ಇರಬಹುದು, ಸೊ ಅದರ ತುದಿಯಲ್ಲಿ ಅಥವಾ ಅದರ ಮೇಲೆ ಕೂತಿದ್ರೆ, ಸಪೋರ್ಟ್ ಇದ್ದಿದ್ದಾಗ ಓವರ್ ಅಂತ ಹೇಳ್ತೀವಿ. ಸ್ವಲ್ಪ ಗ್ಯಾಪ್ ಇತ್ತು ಅಂತಂದರೆ ಅಬೌವ್ ಅಂತ ಹೇಳ್ತೀವಿ. ನೋಡಿ, ವಿ ಆರ್ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್ಸ್. ಅಸ್ಯೂಮ್ ಮಾಡ್ಕೊಳ್ಳಿ, ಈಗ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಇನ್ ಅ ಫ್ಲೈಟ್. ಓಕೆ, ಫ್ಲೈಟಲ್ಲಿ ಹೋಗುವಾಗ ನಾವು ನೋಡ್ತೀವಿ ಕ್ಲೌಡ್ಸ್ ಅಂದರೆ ಮೋಡಗಳು ನಮ್ಮ ಕೆಳಗಿರುತ್ತೆ. ಮೋಡಗಳಲ್ಲೂ ಕೂಡ ನಾವು ಹೋಗ್ತೀವಿ, ಆವಾಗ ಇನ್ನನ್ನು ಬಳಸಬೇಕು. ನಾವೇನಾದರೂ ಮೋಡದ ಮೇಲೆ ಹೋಗ್ತಾ ಇದ್ದಲ್ಲಿ ನೀವಾಗ ಹೇಳಬೇಕಾಗತ್ತೆ ಅಬೌವ್. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್, ರಿಮೆಂಬರ್. ಶಿ ಈಸ್ ಅಬೌವ್ 40. ಸಪೋಸ್ ಯಾರ್ದಾದ್ರೂ ಏಜ್ನ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ಆಗ ನೀವು ಹೇಳಬಹುದು ಅಬೌವ್ ಈ ರೀತಿಯಲ್ಲಿ. ಅಂದರೆ ಹೈಯರ್ ದ್ಯಾನ್ ಅನ್ನು ಸೂಚಿಸುತ್ತೆ, ಸ್ವಲ್ಪ ಮೇಲೆ ಇರುತ್ತೆ. ಈ ಥರ ವಸ್ತುಗಳು ಅಂತ ಬಂದಾಗ ಅಥವಾ ನಾವೇನಾದರೂ ಅದರ ಪೊಸಿಷನ್ನ ನೋಡ್ತಾ ಇದ್ದೀವಿ ಅಂತಿದ್ದಲ್ಲಿ ಈ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ. ಓವರ್, ಅಬೌವ್. ಆ್ಯಂಡ್ ಅಬೌವ್ ಇದರ ಸಮಾನಾರ್ಥಕ ಪದವು ಕೂಡ ಓವರೇ ಆಗಿರುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಅಬೌವ್. ಹೀಗೆ ನೀವು ಅಬೌವ್ನ ಬಳಸಬಹುದು. ಲಾಸ್ಟ್ ಕಾನ್ಸೆಪ್ಟ್ ಆಫ್ ಅವರ್ ಟುಡೇಸ್ ಸೆಷನ್, ಅಪಾನ್. ಅಪಾನ್ ಅನ್ನುವಂಥದ್ದು ಆನ್ನ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಇಲ್ಲಿ ನಮಗೆ ಇದು ಸ್ಪೆಸಿಫಿಕ್ ಪ್ಲೇಸನ್ನು ತಿಳಿಸುತ್ತೆ. ನೋಡಿ ಏನಿದೆ, ಐ ಪ್ಲೇಸ್ಡ್ ಅ ಬುಕ್
ಅಪಾನ್ ದ ಟೇಬಲ್ ಅಂತ ಬರಬೇಕು. ಯಾಕೆ ಇಲ್ಲಿ ನಾವು ಟೇಬಲ್ ಅಂತ ಹೇಳ್ತಾ ಇದ್ದೀವಿ. ಈ ಟೇಬಲ್ ಅದು ಸ್ಟಡಿ ಟೇಬಲ್ ಇರಬಹುದು, ಡೈನಿಂಗ್ ಟೇಬಲ್ ಇರಬಹುದು, ಇಟ್ ಕುಡ್ ಬಿ ಎನಿಥಿಂಗ್. ಒಟ್ನಲ್ಲಿ ಎಕ್ಸಾಕ್ಟ್ ಆದಂತಹ ಪ್ಲೇಸ್ ಅನ್ನ ತಿಳಿಸ್ತಾ ಇರುತ್ತೆ. ಅಲ್ಲೆಲ್ಲೋ ಇಟ್ಟಿದ್ದೀನಿ ಅಂತ ನಾವು ಹೇಳೋದಿಲ್ಲ, ಸರಿಯಾಗಿ ಹೇಳ್ತಾ ಇರ್ತೀವಿ. ರ್ಯಾಕ್ ಮೇಲಿದೆ, ಬುಕ್ ಮೇಲಿದೆ, ಟೇಬಲ್ ಮೇಲಿದೆ, ಬ್ಯಾಗ್ ಮೇಲಿದೆ, ಈ ರೀತಿಯಲ್ಲಿ ಹೇಳ್ತಾ ಇರ್ತೀವಿ. ನೀವು ಆಗ ಬಳಸಬೇಕಾಗಿರುವಂಥ ಕಾನ್ಸೆಪ್ಟ್ ಅಪಾನ್. ಹಿ ಕೇರ್ಫುಲಿ ಪ್ಲೇಸ್ ದ ವೇಸ್ ಅಪಾನ್ ದಿ ಟೇಬಲ್. ಸೊ ಇದು ಒಂದು ಟೇಬಲ್ ಅಂತ ಅನ್ಕೊಳ್ಳೋಣ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ಇದೊಂದು ಟೇಬಲ್ ಇದೆ. ಈ ಟೇಬಲ್ನ ಮೇಲೆ ಈಗ ಯಾರೋ ಬಂದು ಏನು ಮಾಡ್ತಾ ಇದ್ದಾರೆ, ಒಂದು ವೇಸ್ ಅನ್ನ ಇಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ವೇಸ್ ಅನ್ನ ತಗೊಂಡು ಬಂದು ಟೇಬಲ್ನ ಮೇಲೆ ಇಟ್ಟಿರುವಂಥ ವಿಚಾರವನ್ನ ಹೇಳ್ತಾ ಇರುವಂಥದ್ದು. ಸೊ ಯು ಕ್ಯಾನ್ ಸಿ ಅ ಸ್ಪೆಸಿಫಿಕ್ ಆರ್ ಅನ್ ಎಕ್ಸಾಕ್ಟ್ ಪ್ಲೇಸ್ ವಿಚ್ ಹ್ಯಾಸ್ ಮೆನ್ಷನ್, ಆ್ಯಂಡ್ ಒಂದು ವಸ್ತುವಿನ ಮೇಲೆ ಮತ್ತೊಂದು ವಸ್ತು ಇರುವಂಥದ್ದನ್ನು ಕೂಡ ನಾವು ನೋಡಬಹುದಿದೆ. ಹಾಗಾಗಿ ಅಪಾನ್, ಆನ್ ಎರಡೂ ಕೂಡ ಒಂದೇ ಅರ್ಥದಲ್ಲಿ ಬರುತ್ತೆ. ಆದರೆ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಅಪಾನಲ್ಲಿ ಸ್ಪೆಸಿಫಿಕ್ ಪ್ಲೇಸ್ನ ಬಗ್ಗೆ, ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿರುವಂಥ ಜಾಗದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಮಾತ್ರ ನೀವು ಅಪಾನನ್ನು ಬಳಸೋದಕ್ಕೆ ಸಾಧ್ಯ. ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನುವಂಥ ವಿಚಾರ ಬಂದಾಗ ಪ್ರಿಪೋಸಿಷನ್ಸ್ಗಳಲ್ಲಿ ಏನೇನು ವಿಚಾರಗಳಿದೆ ಅದರಲ್ಲಿ ಯಾವುದು ಬೇಕಾದರೂ ಕೇಳಬಹುದಿರುತ್ತೆ. ಹಾಗಾಗಿ ಇವತ್ತು ನಿಮಗೆ ನಿಮ್ಮ ಪರೀಕ್ಷೆಗೆ, ಮುಂಬರುವಂಥ ನಿಮ್ಮ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಉಪಯೋಗ ಆಗಲಿ ಅಂತ ಹೇಳಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುವಂಥ ವಿಚಾರ ಇದಾಗಿತ್ತು. ಹಾಗಾಗಿ ಇದನ್ನು ನಿಮ್ಮ ಜೊತೆಲಿ ಇವತ್ತು ನಾನು ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅವರ್ ಟುಡೇಸ್ ಸೆಷನ್. ಇದರ PDF ಕೂಡ ನಿಮಗೆ ಅವೈಲಬಲ್ ಇದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ. VAO ಜನರಲ್ ಇಂಗ್ಲಿಷ್ ಅಂತ ಹೇಳಿ ನಾನೊಂದು PDF ಅನ್ನು ಪ್ರೊವೈಡ್ ಮಾಡಿರ್ತೀನಿ. ನೀವು VAO ಅಂತ ಸರ್ಚ್ ಮಾಡಿದ್ರೆ ನಿಮಗೆ ನಾನು ಪ್ರತಿನಿತ್ಯ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ನ PDF ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗುತ್ತೆ. ತಪ್ಪದೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ಇದೇ ರೀತಿಯ ಕ್ಲಾಸಸನ್ನು ನಮ್ಮ ವೇದಾಂತ ಪಾಠಶಾಲೆ ಕಡೆಯಿಂದ ಪ್ರತಿನಿತ್ಯ ಸಂಜೆ 4 ಗಂಟೆಗೆ ಅಪ್ಲೋಡ್ ಮಾಡಲಾಗುತ್ತೆ. ನೋಡಿ ಚೆನ್ನಾಗಿ ಓದ್ಕೊಳ್ಳಿ. ಇದರ ನೋಟ್ಸನ್ನು ಬೇಕಿದ್ರೆ ನೀವು ಮಾಡಿಟ್ಕೊಳ್ಬಹುದು. ನಾಳೆ 4 ಗಂಟೆಗೆ ಮತ್ತೊಂದು ಕಾನ್ಸೆಪ್ಟ್ನ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿನ್ನೆ ಸೆಷನ್ ಮಿಸ್ ಮಾಡ್ಕೊಂಡಿದ್ದಲ್ಲಿ ಆನ್ ದ ಟಾಪ್ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ನೀವು ನೋಡಬಹುದು. ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಹೇಗಿತ್ತು ಇವತ್ತಿನ ಸೆಷನ್? ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹ್ಯಾಪಿ ಲರ್ನಿಂಗ್.